ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಬೇರೆ ರಾಜ್ಯಗಳಲ್ಲಿ ಕೇವಲ 900 ರೂಪಾಯಿ ಆಗ್ತಾರೆ, ಅಂಥದ ಇಲ್ಲಿ 1000 ರೂಪಾಯಿ ಮಾಡಿದ್ದಾರೆ. ಅಂದರೆ ಯಾತಕ್ಕಾಗಿ ಈ ದುಬಾರಿ ಶುಲ್ಕವನ್ನು ಮಾಡ್ತಕ್ಕಂಥದ್ದು ಆಗ್ತಕ್ಕಂಥದ್ದೇನು? ನಮ್ಮ ಮೀಟರ್ ಉಳಿತಾ ಇದ್ದಾವೆ, ಕರೆಕ್ಟಾಗಿ ಕೊಡುತ್ತೆ, ಕಟ್ತಾ ಇದ್ದೀವಿ. ಈ ಮೀಟರ್ ಬದಲಿಸೋದ್ರಿಂದ ಏನು ಲಾಭ ಇದೆ? ಆ ಉದ್ದೇಶಕ್ಕಾಗಿ ಮೀಟರ್ಗಳನ್ನು ಹಾಕ್ತಾರೆ. ಸರ್ಕಾರ ಸುಮಾರು ಇದಕ್ಕೆ 10,000 ಖರ್ಚು ಮಾಡ್ತಾರೆ ಮೀಟರ್ ಹಾಕಲಿಕ್ಕೆ. ಇವತ್ತು ನಮಗೆ ಬೆಳೆದಂಥ ಬೆಲೆಗೆ ಬೆಲೆ ಇಲ್ಲ, ಯಾವುದೇ ಬೆಳೆ ತಗೊಳ್ರಿ ಬೆಲೆ ಇಲ್ಲ. ಏನು ಇವರು ಮೀಟರ್ನ ಹಾಕಬೇಕು ಅಂತಂದೇಳಿ ಸರ್ಕಾರ ತೀರ್ಮಾನ ಮಾಡಿದ್ದಾರೆ. ಸ್ವಾಮಿನಾಥನ್ ವರದಿ ಜಾರಿ ಆಗಿತ್ತಲ್ಲ, ಸ್ವಾಮಿನಾಥನ್ ವರದಿ ಪ್ರಕಾರ ನಮ್ಮ ಎಲ್ಲ ಬೆಳೆಗೂ ನ್ಯಾಯಯುತ ಬೆಲೆಯನ್ನು ಕೊಡಲಿ, ನ್ಯಾಯಯುತ ಬೆಲೆ ಕೊಡಲಿ, ನಮಗೆ ನೀರು ಕೊಡಲಿ, ಸರಿಯಾಗಿ ಕರೆಂಟ್ ಕೊಡಲಿ. ಆಮೇಲೆ ಬೇರೆ ಹಾಕೊಂಡು ನಾವು ಬೇಕಾದ್ರೆ ಕೇಳಲ್ಲ. ಮತ್ತು ನಾವು ಹಳ್ಳಿ ಒಳಗೆ ಗ್ರಾಮೀಣ ಭಾಗದಲ್ಲಿ ಜೀವನ ಮಾಡೋದೇ ಕಷ್ಟ. ಇಂಥ ಸಂದರ್ಭದಲ್ಲಿ ರೈತರಿಗೆ ಆಗ್ತಕ್ಕಂಥದ್ದು, ಅನುಕೂಲ ಆಗ್ತಕ್ಕಂಥದ್ದು, ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಮಾಡದೆ ಬಿಟ್ಟು ಈ ಮೀಟರ್ಗಳನ್ನು ಅಳವಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಿದೆ. ನಮ್ಮ ಎಲ್ಲ ಮುಖದಲ್ಲಿ ಇರೋದು ನಾವು ನಮ್ಮ ಸಂಖ್ಯೆ ಹೆಚ್ಚಿದೆ. 30 ಜನ ಇದ್ದೀವಿ, 50 ಜನ ಇರ್ತಾರೆ, 50 ಜೊತೆಗೆ ಸೇರ್ಕೊಂಡೇ ಫ್ರೆಂಡ್ಲಿ ಪೊಲೀಸಿಂಗ್ ಅಂದ್ರೆ ಅದೇನೆ. ನಾವು ನೀವೇ ತೋರಿಸ್ತೀರಿ ನೋಡಿ ಸರ್, ಯಾರೋ ಏನೋ ಅಪರಾಧ ಮಾಡ್ತಿದ್ದೀವಿ, ನಾವು ಇಲ್ಲೇ ನಿಂತ್ಕೊಂತೀವಿ, ಸಪೋರ್ಟ್ ಮಾಡ್ತೀವಿ. ನೀವುಗಳೆಲ್ಲ ಇದ್ದರೆ ನಮಗೂ ಇನ್ನೂ ಈಸಿ ಆಗುತ್ತೆ ಕ್ರೈಮ್ನ ಕಂಟ್ರೋಲ್ ಮಾಡೋದು. ನಿಮ್ಮ ಸಪೋರ್ಟೇ ಜಾಸ್ತಿ ಆಗುತ್ತೆ. 90% ನಾವು ಟೇಕ್ ಅವಾಗ ಪೀಸ್ಫುಲ್ ಆಗಿರುತ್ತೆ. ಅಷ್ಟೇ ನಾವು ಕೇಳ್ಕೊಡ್ತೀವಿ. ಇದು ಒಳ್ಳೆಯ ಎಲ್ಲರಿಗೂ ಹೇಳಿದಿರಿ, ಖುಷಿ ಆಯಿತು. ಶಿರಾ ತಾಲೂಕಿನ ಶಿರಾ ಮಂಡಲದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಸನ್ಮಾನ್ಯ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು, ಹಾಗೆ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರ ಆದೇಶದ ಮೇರೆಗೆ, ಸಂಕಲ್ಪದ ಮೇರೆಗೆ ಇಡೀ ರಾಜ್ಯದಾದ್ಯಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಒಂದು ರೈತ ವಿರೋಧಿ ನೀತಿಗಳೇನಿದ್ದಾವೆ ಅದರ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ. ಈ ಕಡೆ ట్రైన్కి వస్తూ ఉండేది. ఆ ట్రైన్ $13.40 ಇದೆ ಸರ್. ಇಲ್ಲಿ 5 ತೋರಿಸುತ್ತೆ. ಇದು ಸ್ಪೀಡ್ ಕೂಡ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ.
ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.